ಕ್ರೈಸ್ಟ್ ಲಾರ್ಡ್ ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಕರ್ತನ ನಾಮಕ್ಕೆ ಮಹಿಮೆ ಆಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ ಪ್ರೀತಿ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಈ ಒಂದು ದಿನವನ್ನು ಕೂಡ ದೇವರ ಕೃಪೆಯಲ್ಲಿ ಕಾಣುವ ಹಾಗೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಒಂದು ದಿನದಲ್ಲಿ ಆತನ ಮಾತುಗಳನ್ನು ಕೇಳಿ ಆತನ ಸಮ್ಮುಖದಲ್ಲಿ ಸಂತೋಷವಾಗಿ ಸಮಾಧಾನವಾಗಿ ಮುಂದೆ ಹೋಗಲಿಕ್ಕೆ ದೇವರು ಒಳ್ಳೆ ಕೃಪೆಯನ್ನು ಅನುಗ್ರಹಿಸಲಿ. ಪ್ರತಿದಿನ ನಮ್ಮೊಂದಿಗೆ ಮಾತನಾಡಿದಾಗಿ ಈ ದಿನವೂ ಕೂಡ ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡ್ತಾನೆ ಎಂಬುದಾಗಿ ನಾವು ನಂಬುವವರಾಗಿದ್ದೇವೆ. ದೇವರು ನಮ್ಮನ್ನು ತನ್ನ ವಾಕ್ಯದ ಮೂಲಕ ಬಲಪಡಿಸ್ತಾ ಇದ್ದಾರೆ, ಧೈರ್ಯ ಕೊಡ್ತಾ ಇದ್ದಾರೆ. ನಂತರವಾಗಿ ನಾವು ನಡೆದುಕೊಳ್ಳಬೇಕಾದ ಮಾರ್ಗವನ್ನು ನಮಗೆ ಬೋಧಿಸುತ್ತಿದ್ದಾರೆ. ಅದನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸೋಣ. ಕಾರಣ ನಾವು ಹೇಗೆ ಜೀವಿಸಬೇಕು, ಹೇಗೆ ನಡೆದುಕೊಳ್ಬೇಕು, ಯಾವ ರೀತಿಯಾಗಿ ನಮ್ಮ ಜೀವಿತ ಮುಂದೆ ಹೋಗಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ದೇವರ ವಾಕ್ಯ ನಮಗೆ ಮಾರ್ಗದರ್ಶನವಾಗಿದೆ. ದೇವರ ವಾಕ್ಯ ನಾವು ಕೇಳುವಾಗಲೇ ನಮ್ಮ ಜೀವಿತದಲ್ಲಿರುವ ಎಲ್ಲ ಪರಿಸ್ಥಿತಿಗಳನ್ನು ಅದು ಅರ್ಥ ಮಾಡಿಕೊಂಡು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ನಮಗೆ ಸಹಾಯ ಮಾಡುವಂಥದ್ದಾಗಿರ್ತದೆ. ಮನುಷ್ಯನು ನಮ್ಮೊಂದಿಗೆ ಮಾತಾಡೋದಾದರೆ ನಮ್ಮ ಹೃದಯದಲ್ಲಿ ಅನೇಕ ಬಾರಿ ನಿರಾಶೆಗಳನ್ನು ಮನುಷ್ಯನ ಮಾತುಗಳು ತಂದೊಡ್ಡುವುದುಂಟು. ಆದರೆ ದೇವರು ನಮ್ಮೊಂದಿಗೆ ಮಾತಾಡೋದಾದರೆ ಎಂದಿಗೂ ನಮ್ಮಲ್ಲಿ ನಿರಾಶೆಯಲ್ಲ, ನಿರೀಕ್ಷೆ ಉಂಟಾಗ್ತದೆ. ಕಾರಣ ಅಬ್ರಹಾಮನು ದೇವರನ್ನ ನಂಬಿ ನಿರೀಕ್ಷೆಯಿಂದ ದೇವರ ವಾಗ್ದಾನಕ್ಕಾಗಿ ಕಾದದ್ದನ್ನು ನಾವು ನೋಡ್ತೇವೆ. ಅಂದರೆ ಆತನೊಂದಿಗೆ ಮಾತಾಡಿದ್ದು ಮನುಷ್ಯನಲ್ಲ, ದೇವರು ತನಗೆ ವಾಗ್ದಾನ ಮಾಡಿದ್ದಾನೆ ಎಂಬುದಾಗಿರುವಂಥ ಪರಿಜ್ಞಾನ ಅವನನ್ನು ನಂಬಿಕೆಯಲ್ಲಿ ಹೆಚ್ಚಿಸಿತ್ತು. ಆತನ ಬಗ್ಗೆ ನಾವು ಕೇಳೋದಾದರೆ ಅವನ ನಂಬಿಕೆ ಹೆಚ್ಚು ಕಡಿಮೆ 100 ವಯಸ್ಸಾದರೂ ಕೂಡ ಕುಂದಿ ಹೋಗಿಲ್ಲ. ದೇವರು ಆತನಿಗೆ ಒಂದು ಸಂತಾನವನ್ನು ಕೊಡ್ತಾರೆ ಎಂಬುದಾಗಿರುವಂಥ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಮುಂದೆ ಹೋದದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ದೇವರು ತನ್ನ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿರುವುದಾದರೆ ಅದಕ್ಕೆ ಎಷ್ಟು ಸಮಯ ಮುಂದೆ ಹೋದರೂ ಪರವಾಗಿಲ್ಲ. ವಾಗ್ದಾನವನ್ನು ಮಾಡಿದ ಆತನು ನಂಬಿಗಸ್ತನು, ಆತನು ತಕ್ಕ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವವನಾಗಿರ್ತಾನೆ. ಅದರಿಂದ ಈ ದಿನವೂ ಕೂಡ ದೇವರ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ಮಾತಾಡಿದಾಗ ಈ ದಿನವೂ ಕೂಡ ನಮ್ಮೊಂದಿಗೆ ನೀವು ಮಾತನಾಡಿರಿ, ನಾವು ಕೇಳ್ತೇವೆ ಸ್ವಾಮಿ. ನೀವು ಮಾತಾಡಿದ ಮಾತುಗಳನ್ನು ನಮ್ಮ ಜೀವಿತದಲ್ಲಿ ಅದನ್ನು ಹೃದಯದಲ್ಲಿ ಇಟ್ಟುಕೊಂಡು ಅದನ್ನು ಅನುಸರಿಸಿ ನಡೆಯಲಿಕ್ಕೆ ಬೇಕಾದ ಕೃಪೆಯನ್ನು ನಮಗೆ ಅನುಗ್ರಹಿಸಿರಿ. ನಮ್ಮೊಂದಿಗೆ ಮಾತನಾಡಿರಿ, ನಮ್ಮನ್ನು ಬಲಪಡಿಸಿರಿ. ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ ಇಸಾಕನು ಮಕ್ಕಳಿಗಾಗಿ ಪ್ರಾರ್ಥಿಸಿದ್ದು ಎಂಬುದಾಗಿರೋ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಿಕೊಳ್ಳೋಣ. ಇಸಾಕನು ಮಕ್ಕಳಿಗಾಗಿ ಪ್ರಾರ್ಥಿಸೋದನ್ನು ನಾವು ಸತ್ಯವೇದದಲ್ಲಿ ನೋಡ್ಬೋದು. ಯಾರು ಇಸಾಕನ್ ಎಂಬುದಾಗಿ ನಾವು ನೋಡೋದಾದರೆ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿಕೊಟ್ಟಂಥ ಒಂದು ಸಂತಾನವಾಗಿದೆ ಇಸಾಕನು. ಇಸಾಕನು ಅಬ್ರಹಾಮನಿಗೆ ಹೆಚ್ಚು ಕಡಿಮೆ 100 ವಯಸ್ಸಿನಲ್ಲಿ ಹುಟ್ಟಿದವನು ಇಸಾಕನು. ದೇವರು ವಾಗ್ದಾನ ಮಾಡಿದರಲ್ಲಿ ನಂಬಿಗಸ್ತನೆಂಬುದಾಗಿ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ ಹಾಗೆಯೇ 100 ವಯಸ್ಸಿನಲ್ಲಿ ಇಸಾಕನನ್ನು ದೇವರು ಕೊಟ್ಟರು. ಆತನು ಬೆಳೀತಾ ಬೆಳೀತಾ ಯೌವನ ಕಾಲದಲ್ಲಿ ಬಂದು ನಂತರವಾಗಿ ರೆಬೆಕಾ ಎಂಬುದಾಗಿರುವಂಥ ಒಂದು ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಂಡು ಕುಟುಂಬವಾಗಿ ಮಾರ್ಪಟ್ಟದ್ದನ್ನು ನಾವು ನೋಡ್ತೇವೆ. ಕುಟುಂಬ ಜೀವಿತದಲ್ಲಿ ಈ ಇಸಾಕನು ಮುಂದೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಇಸಾಕನ ಚರಿತ್ರೆಯನ್ನು ನಾವು ಆಳವಾಗಿ ಕಲಿಯೋದಾದ್ರೆ ಅವನಿಗೆ ಮಕ್ಕಳಿರ್ಲಿಲ್ಲ. ಯಾಕೆ ಅಂದ್ರೆ ತನ್ನ ಹೆಂಡತಿ ಬಂಜೆ ಆಗಿದ್ದಳು. ಹೆಚ್ಚು ಕಡಿಮೆ ಪಂಡಿತರ ಅಭಿಪ್ರಾಯ ಪ್ರಕಾರ 20 ವರ್ಷಗಳ ಕಾಲ ಅವರಿಗೆ ಮಕ್ಕಳಿರ್ಲಿಲ್ಲ ಎಂಬುದಾಗಿ ನಾವು ಓದಿಕೊಳ್ಳಬಹುದು. 20 ವರ್ಷಗಳ ಕಾಲ ಮಕ್ಕಳಿಲ್ಲದೆ ಈ ಕುಟುಂಬ ಮುಂದೆ ಹೋಗ್ತಾ ಇರಬೇಕಾದ್ರೆ 20 ವರ್ಷಗಳ ಕಾಲ ಅಂದ್ರೆ ನೆನೆಸಿ ನೋಡಿ, 20 ವರ್ಷ ಮದುವೆ ಆದ್ಮೇಲೆ ಅವ್ರಿಗೆ ಮಕ್ಕಳಿಲ್ಲದಿರೋದ ನಿಮಿತ್ತ ಈ ರೆಬೆಕಳಿಗೆ ಹೆಸರಿತ್ತು ಇವಳು ಬಂಜೆ ಎಂಬುದಾಗಿ. ಅಂದ್ರೆ ಊರೆಲ್ಲ ಒಂದು ಹೆಸರು ಕೊಟ್ಟಿದೆ, ಈಕೆ ಬಂಜೆ. ಕುಟುಂಬ ಜೀವಿತದಲ್ಲಿ ಮುಂದೆ ಹೋಗ್ಬೇಕಾದ್ರೆ ಈಕೆಯನ್ನ ಬಂಜೆ ಎಂಬುದಾಗಿ ಊರೆಲ್ಲ ಕೂಗಿ ಅವರನ್ನು ಈನಾಡಿಸುವುದನ್ನ ಈ ಇಸಾಕನು ಕೇಳಿ ತುಂಬಾ ಬೇಸತ್ತು ಓದದ್ದನ್ನ ನಾವು ಆ ಚರಿತ್ರೆಯಲ್ಲಿ ನೋಡ್ತೇವೆ. ಅಂದ್ರೆ ಕುಟುಂಬ ಜೀವಿತ ಅಂದ್ರೆ ಈ ರೀತಿಯಾಗಿ ಯಾರಾದರೂ ನಿಂದಿಸ್ತಾ ಇದ್ರೆ ಸಾಧಾರಣವಾಗಿ ಒಂದು ನಿಂದನೆಯ ಮಧ್ಯದಲ್ಲಿ ಕುಟುಂಬ ಎಲ್ಲ ಸೋತು ಹೋಗ್ತದೆ, ನಿರಾಶೆಗೊಳ್ತದೆ. ಹಾಗೆ ಈ ಇಸಾಕನ ಕುಟುಂಬದಲ್ಲಿ 20 ವರ್ಷ ಆಗಿ ಮಕ್ಕಳಿಲ್ಲದೆ ಇರುವುದರ ನಿಮಿತ್ತ ಆಕೆಯನ್ನ ಬಂಜೆ ಎಂಬುದಾಗಿ ಅನೇಕರು ನಿಂದಿಸುವಾಗ ಈ ಗಂಡನ ಹೃದಯ ಎಂದಿಗೂ ಸಂತೋಷವಾಗಿ ಮುಂದೆ ಹೋಗುವಂಥದ್ದಾಗಿರಲ್ಲ. ಯಾಕೆಂದ್ರೆ ಹೆಂಡತಿಯನ್ನ ಬಂಜೆ ಎಂಬುದಾಗಿ ಅನೇಕರು ನಿಂದಿಸುವಾಗ ಇವನಿಗೆ ಆದಂಥ ದುಃಖ ಮತ್ತೆ ನೋವುಗಳು ಹೃದಯದಲ್ಲಿ ಇರ್ತದೆ. ಆದರೆ ಇಸಾಕನ ಏನ್
ಮಾಡ್ತಾ ಇದ್ದೇನೆ ಗೊತ್ತಾ, ತನಗೆ ಆದಂಥ ನೋವನ್ನ ದುಃಖವನ್ನ ಯಾರೊಂದಿಗೆ ಹೇಳ್ಕೊಳ್ತಾ ಇದ್ದೇನೆ ಅಂದ್ರೆ ಅದೇ ನಮ್ಮ ಮುಖ್ಯವಾದ ವಿಷಯ. ಆತನು ಹೋಗಿ ದೇವರೊಂದಿಗೆ ಹೇಳ್ಕೊಳ್ತಾ ಇದ್ದೇನೆ, ದೇವರೊಂದಿಗೆ ಪ್ರಾರ್ಥಿಸ್ತಾ ಇದ್ದೇನೆ. ಇಸಾಕನು ಮಕ್ಕಳಿಗಾಗಿ ದೇವರ ಹತ್ರ ಮೊರೆ ಇಟ್ಟು ಪ್ರಾರ್ಥಿಸ್ತಾ ಇದ್ದೇನೆ. ಇದು ಇಸಾಕನು ಮಾಡಿದ ಒಂದು ಶ್ರೇಷ್ಠವಾದ ವಿಷಯವಾಗಿದೆ. ಈ ದಿನಗಳಲ್ಲಿ ಈ ನನ್ನ ಮಾತುಗಳನ್ನು ಕೇಳುವ ನಿಮ್ಮ ಕುಟುಂಬದಲ್ಲಿ ಕೂಡ 3 ವರ್ಷ, 4 ವರ್ಷ, 5 ವರ್ಷ, ಹೆಚ್ಚು ಕಡಿಮೆ 15 ವರ್ಷವಾದರೂ ಕೂಡ ಮಕ್ಕಳಾಗದೇ ಇರುವಂಥ ಎಷ್ಟೋ ಕುಟುಂಬಗಳನ್ನ ನಾವು ಕೊಂಡಿದ್ದೇವೆ, ಕೇಳಿದ್ದೇವೆ. ಅನೇಕ ಕುಟುಂಬಗಳು ಈ ರೀತಿಯಾದ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದಾರೆ. ಆದರೆ ಈ ಪರಿಸ್ಥಿತಿಯಲ್ಲಿ ಹಾದು ಹೋಗುವಂಥ ನಿಮಗೆ ದೇವರ ವಾಕ್ಯದ ಮೂಲಕ ಕೊಡ್ಲಿಕ್ಕಿರುವಂಥ ಒಂದೇ ಸಂದೇಶ, ಅದರಲ್ಲಿ ಇಸಾಕನನ್ನ ನಿಮ್ಮ ಮುಂದೆ ಇಟ್ಟುಕೊಂಡು ಕೊಡ್ಲಿಕ್ಕಿರುವಂಥ ಒಂದು ಸಂದೇಶ ಏನಂದ್ರೆ, ನೀವು ಮನಸ್ಸು ಸೋತು ಹೋಗಬೇಡಿರಿ, ಎಂದಿಗೂ ನಿರಾಶೆಗೊಳ್ಳಬೇಡಿರಿ. 15 ವರ್ಷ ಆಗಿರ್ಬೋದು, ಆದರೆ ದೇವರು ಶಕ್ತನಾಗಿದ್ದಾನೆ, ದೇವರು ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದಾನೆ. ಅದರಿಂದ ಇಸಾಕನ 20 ವರ್ಷ ಆದರೂ ಕೂಡ ಆತನ ಏನು ಮಾಡಿಲ್ಲ, ನಂಬಿಕೆಯಲ್ಲಿ ಕುಂದಿ ಹೋಗಿಲ್ಲ. ದೇವರ ಹತ್ರ ಬಂದು ಇಸಾಕನ ಮೊರೆ ಇಡ್ತಾ ಇದ್ದೇನೆ. ಆ ವಚನವನ್ನು ನಾವು ಈ ಸಂದರ್ಭದಲ್ಲಿ ಓದಿಕೊಳ್ಳೋಣ. ಆದಿಕಾಂಡ ಪುಸ್ತಕ ಅದರ 25ನೇ ಅಧ್ಯಾಯ ಅದರ 21ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಆಕೆ ಅಂದ್ರೆ ರೆಬೆಕ್ಕಳು ಬಂಜೆ ಆಗಿರಲಾಗಿ ಅವನು ಆಕೆಗೋಸ್ಕರ ಯೆಹೋವನನ್ನ ಬೇಡಿಕೊಂಡನು. ಯೆಹೋವನು ಅವನ ವಿಜ್ಞಾಪನೆಯನ್ನು ಲಾಲಿಸಿದ್ರಿಂದ ರೆಬೆಕ್ಕಳು ಬಸುರಾದಳು. ಅಂದ್ರೆ ರೆಬೆಕ್ಕಳು ಬಸುರಾದಳು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಇಸಾಕನ ಕುಟುಂಬದಲ್ಲಿ 20 ವರ್ಷಗಳ ಕಾಲ ಆದರೂ ಕೂಡ ಒಂದು ಕುಟುಂಬದಲ್ಲಿ ಒಂದು ಮಕ್ಕಳ ಸಂತಾನ ಇಲ್ಲ ಎಂಬುದಾಗಿ ಅನೇಕರು ನಿಂದಿಸ್ತಾ ಇರ್ಬೋದು, ಅನೇಕರು ಆಕೆಗೆ ಒಂದು ಹೆಸರಿಟ್ಟಿರ್ಬೋದು, ಇವಳು ಬಂಜೆ ಅಂದ್ರೆ ಮಕ್ಕಳನ್ನ ಎರೆದವಳು, ಇನ್ನು ಮುಂದೆ ಈ ಕೈಯಲ್ಲಿ ಮಕ್ಕಳು ಬರಲ್ಲ ಎಂಬುದಾಗಿ ಅನೇಕರು ಹೇಳ್ತಾ ಇರ್ಬೋದು. ಆದ್ರೆ ಇಸಾಕನ ಏನ್ ಮಾಡ್ತಾ ಇದ್ದೇನೆ ಗೊತ್ತಾ, ದೇವರ ಸಮ್ಮುಖದಲ್ಲಿ ಮೊರೆ ಇಡ್ತಾ ಇದ್ದೇನೆ, ದೇವರ ಸಮ್ಮುಖದಲ್ಲಿ ಕೂಗಿಕೊಳ್ತಾ ಇದ್ದೇನೆ, ದೇವರೇ ಈಕೆ ಬಂಜೆತನವನ್ನ ನೀಗಿಸಿ ಎಂಬುದಾಗಿ. ಅಂದ್ರೆ ಇಸಾಕನು ದೇವರ ಸಮ್ಮುಖದಲ್ಲಿ ಮಧ್ಯಸ್ಥಿಕೆ ವಹಿಸಿ ತನ್ನ ಹೆಂಡತಿ ಪರವಾಗಿ ಹೆಂಡತಿಯ ಬಂಜೆತನವನ್ನ ನೀಗಿಸ್ಲಿಕ್ಕಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಏನ್ ಮಾಡ್ತಾ ಇದ್ದಾರೆ, ಆ ಪ್ರಾರ್ಥನೆಗೆ ಸದುತ್ತರವಾಗಿ ಬಂಜೆಯಾಗಿರುವಂತ ರೆಬೆಕ್ಕಳ ಗರ್ಭದಲ್ಲಿ ಗರ್ಭ ಫಲವನ್ನು ಕೊಡ್ತಾ ಇದ್ದಾರೆ. ಅದರಿಂದ ಕುಟುಂಬವಾಗಿ ಈ ನನ್ನ ಮಾತುಗಳನ್ನು ನೀವು ವೀಕ್ಷಿಸ್ತಾ ಇರ್ಬೋದು. ಹೆಚ್ಚು ಕಡಿಮೆ ನಿಮ್ಮ ಜೀವಿತದಲ್ಲಿ ಇದೇ ರೀತಿಯಾದ ಅನುಭವಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ಅನೇಕರು ನಿಮ್ಮನ್ನು ನಿಂದಿಸ್ತಾ ಇರ್ಬೋದು, ನಿಮ್ಮ ಕುಟುಂಬದಲ್ಲಿ ಒಂದು ಸಂತಾನದ ಭಾಗ್ಯ ಇಲ್ವಲ್ಲ, ನಿನ್ನ ಜೀವಿತ ಇನ್ನು ಬಂಜೆತನವಾಗಿ ಮುಂದೆ ಹೋಗ್ತಾ ಇದೆಯಲ್ಲ, ನಿನ್ನ ಕುಟುಂಬದಲ್ಲಿ ಇಷ್ಟು ವರ್ಷ ಆದರೂ ಮಕ್ಕಳು ಹುಟ್ಟಿಲ್ವಲ್ಲ ಎಂಬುದಾಗಿ ಅನೇಕರು ನಿಂದಿಸ್ತಾ ಇರ್ಬೋದು. ಆದರೆ ನಿರಾಶೆ ಬೇಡ ಪ್ರಿಯ ದೇವರ ಮಗಳೇ, ದೇವರ ಮಗನೇ, ನೀನು ನಂಬಿಕೆಯಿಂದ ಇಸಾಕನ ಹಾಗೆ ದೇವರನ್ನ ಮೊರೆ ಹೊಕ್ಕಿ ಪ್ರಾರ್ಥಿಸುವುದಾದ್ರೆ ಖಂಡಿತವಾಗ್ಲೂ ದೇವರ ವಾಕ್ಯದ ಆ ಅಡಿಯಲ್ಲಿ ನಿಂತು ದೇವರ ವಾಕ್ಯದ ಸಹಾಯದಿಂದ ನಾನು ಹೇಳ್ತೇನೆ, ದೇವರು ಖಂಡಿತವಾಗ್ಲೂ ನಿಮಗೆ ಒಂದು ಗರ್ಭ ಫಲವನ್ನು ಕೊಟ್ಟು ನಿಮ್ಮನ್ನ ಮಾನಿಸಿ ಆಶೀರ್ವದಿಸ್ತೇನೆ. ಕಾರಣ ಇಸಾಕನು ಪ್ರಾರ್ಥಿಸಿದಾಗ ಇಸಾಕನ ಪ್ರಾರ್ಥನೆಯನ್ನು ದೇವರು ಎಂಬುದಿಗೂ ಏನು ಮಾಡಿಲ್ಲ, ತಿರಸ್ಕರಿಸಿಲ್ಲ. ಇಸಾಕನ ಪ್ರಾರ್ಥನೆಯನ್ನು ದೇವರು ಕೇಳಿ ತನ್ನ ಹೆಂಡತಿ ಆದಂಥ ರೆಬೆಕ್ಕಳ ಬಂಜೆತನವನ್ನು ನೀಗಿಸಿದ್ದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಈ ಸಂದೇಶದ ಮೂಲಕ ನಿಮಗೆ ತಿಳಿಸುವುದೇನೆಂದರೆ, ನೀವು ನಿರಾಶೆ ಪಡಬೇಡಿ. ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ವಂತದವರು ಒಂದು ವೇಳೆ ಸಭೆಯಲ್ಲೂ ಕೂಡ ನಿಮ್ಮನ್ನು ನಿಂದಿಸ್ತಾ ಇರ್ಬೋದು, ಇಷ್ಟು ವರ್ಷ ಆದರೂ ಕೂಡ ನಿಮಗೆ ಮಕ್ಕಳಿಲ್ವಲ್ಲ ಎಂಬುದಾಗಿ. ಅವರ ಮಾತುಗಳನ್ನು ಕೇಳಿ ನಿರಾಶೆ ಆಗೋದು ಬೇಡ. ನೀವೇನು ಮಾಡಿ, ಇಸಾಕನ ಹಾಗೆ ಕುಟುಂಬವಾಗಿ ಮೊಣಕಾಲೂರಿ ದೇವರನ್ನ ಮೊರೆ ಹೊಕ್ಕಿ ದೇವರ ಹತ್ರ ಕೇಳಿ, ದೇವರೇ ನೀವು ನಮಗೆ ಮಕ್ಕಳನ್ನು ಕೊಡಿರಿ ಸ್ವಾಮಿ, ದೇವರೇ ನೀವು ನಮಗೆ ಮಕ್ಕಳ ಸಂತಾನವನ್ನು ಸೌಭಾಗ್ಯವನ್ನು ಕೊಡಿರಿ, ಇನ್ನಿಂದ ಅಪಮಾನದಿಂದ ನಮ್ಮನ್ನು ತಪ್ಪಿಸಿರಿ ಎಂಬುದಾಗಿ ಕೇಳಿಕೊಳ್ಳೋದಾದರೆ ಇಸಾಕನನ್ನು ಆಶೀರ್ವದಿಸಿ ಅವರ ಆ ಬಂಜೆತನೆಯನ್ನು ಅಂದರೆ ರೆಬೆಕ್ಕಳ ಬಂಜೆತನವನ್ನು ನೀಗಿಸಿದ ದೇವರು ಆಕೆಗೆ ಒಂದು ಗರ್ಭಫಲವನ್ನು ಕೊಟ್ಟ ದೇವರು. ಒಬ್ಬ ಮಗನಲ್ಲ, 2 ಮಕ್ಕಳನ್ನ ಒಂದೇ ಬಾರಿ ದೇವರು ತನ್ನ ಆ ಬಹುಮಾನವನ್ನು ಕೊಟ್ಟದ್ದನ್ನು ನೋಡ್ತೇವೆ. ಯಾಕೋಬನು ಏಸಾವನು ಎಂಬುದಾಗಿ ಇರುವ 2 ಮಕ್ಕಳು ದೇವರು ಅವರಿಗೆ ಬಹುಮಾನವಾಗಿ ಕೊಟ್ಟದ್ದನ್ನು, ಅಂದರೆ ಇಸಾಕನು ದೇವರ ಸಮ್ಮುಖದಲ್ಲಿ ಭಾರವಾಗಿ ಕಣ್ಣೀರು ಸುರಿಸಿ ಭಾರದಿಂದ ದೇವರನ್ನ ಹೊರೆ ಹೊಕ್ಕಿ ಕಣ್ಣೀರಿಂದ ಪ್ರಾರ್ಥಿಸಿದ ಇಸಾಕನ ಪ್ರಾರ್ಥನೆಗೆ ದೇವರು ಸದುತ್ತರ ಕೊಟ್ಟ. ಏನಂತ ಪ್ರಾರ್ಥಿಸ್ತಾ ಇದ್ದೇನೆ, ದೇವರೇ ನನ್ನ ಹೆಂಡತಿಯ ಬಂಜೆತನವನ್ನು ನೀಗಿಸು ಎಂಬುದಾಗಿ. ಅದರಿಂದ ಪ್ರಿಯ ಪುರುಷರಾದ ನಿಮಗೆ ಹೇಳ್ತೇನೆ, ನಿಮ್ಮ ಹೆಂಡತಿಯರು ಆ ಬಂಜೆತನವನ್ನು ನೀಗಲ್ಪಡ್ಬೇಕಂದ್ರೆ ನೀವು ಮೊಣಕಾಲೂರಿ ದೇವರನ್ನ ಆತುಕೊಳ್ಬೇಕು. ಕುಟುಂಬವಾಗಿ ಮೊಣಕಾಲೂರಿ ದೇವರನ್ನ ಮೊರೆ ಹೊಕ್ಕೋದಾದ್ರೆ ಖಂಡಿತವಾಗ್ಲೂ ದೇವರು ನಿಮಗೆ ಒಂದು ಗರ್ಭ ಫಲವನ್ನು ಕೊಟ್ಟೇ ಕೊಡ್ತಾರೆ. ಕಾರಣ ಏನಂದ್ರೆ, ದೇವರು ಕೊಡುವ ಒಂದು ಬಹುಮಾನ. ಮತ್ತೊಂದು ವಾಕ್ಯವನ್ನು ನಾವು ಓದೋದಾದ್ರೆ ಕೀರ್ತನೆಗಳು 127 ಅದರ 3ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಯವು, ಗರ್ಭಫಲವು ಆತನ ಬಹುಮಾನವೇ. ಗರ್ಭಫಲವು ಆತನ ಬಹುಮಾನವೇ ಅಂದ್ರೆ ಇಲ್ಲಿ ಒಂದು ಗರ್ಭಫಲವನ್ನು ಕೊಡುವಂಥದ್ದು ದೇವರಾಗಿದ್ದಾರೆ. ಅದಕ್ಕೆ ಇಸಾಕನು ಮುಖ್ಯವಾಗಿ ದೇವರ ಮೇಲೆ ಆತುಕೊಳ್ತಾ ಇದ್ದಾನೆ. ಈ ನನ್ನ ಮಾತುಗಳನ್ನು ಕೇಳುವ ಪ್ರೀತಿಯ ಕುಟುಂಬವೇ, ನಿರಾಶೆ ಬೇಡ.
ಎಷ್ಟು ವರ್ಷ ಆಗಿರ್ಬೋದು ನೀವು ಮದುವೆಯಾಗಿ, ಎಷ್ಟು ವರ್ಷ ಆದರೂ ಕೂಡ ದೇವರಿಗೆ ಅಸಾಧ್ಯವಾದುದು ಒಂದೂ ಇಲ್ಲ. ದೇವರು ಖಂಡಿತವಾಗ್ಲೂ ಕಾರ್ಯರೂಪಕ್ಕೆ ನಿಮಗೆ ವಾಗ್ದಾನ ಮಾಡಿದ್ದನ್ನು ತರಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ವಾಗ್ದಾನ ಮಾಡಿದ್ದು ಪುತ್ರ ಸಂತಾನವು ಆತನ ಸ್ವಾಸ್ಯವು, ಗರ್ಭಫಲವು ಆತನ ಬಹುಮಾನವೇ. ಆತನ ಬಹುಮಾನವನ್ನು ದೇವರು ನಿಮಗೆ ಕೊಡಬೇಕೆಂಬುದಾಗಿ ಒಂದು ಬಾರಿ ತೀರ್ಮಾನ ಮಾಡಿರೋದಾದರೆ ಅದನ್ನು ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ. ಅದು ಎಷ್ಟು ವರ್ಷ ಎಂಬುದಾಗಿ, ಎಷ್ಟು ವರ್ಷ ಮುಂದೆ ಹೋಗ್ತೆ ಎಂಬುದಾಗಿ ವಿಷಯ ಅಲ್ಲ. ಅಬ್ರಹಾಮನಿಗೆ ಏನಾಗಿತ್ತು, 100 ವರ್ಷ ಆಯಿತು, ಸಾರಳ ಗರ್ಭಕಾಲ ಕಳೆದು ಹೋಗಿತ್ತು, ಆದರೂ ಕೂಡ ಇಸಾಕನೆಂಬ ಮಗನನ್ನು ದೇವರು ಕೊಟ್ಟಿರೋದಾದರೆ ಅಂದರೆ ಇಸಾಕನಿಗೆ ಈ ಸಾಕ್ಷಿ ದೇವರ ಮುಂದೆ ಅದು ದೊಡ್ಡದಾಗಿತ್ತು. ಅದಕ್ಕೆ ತಂದೆಗೆ ನಾನು ಹುಟ್ಟಿದ್ದು 100ನೇ ವಯಸ್ಸಿನಲ್ಲಿ, ಅಂದರೆ ನನ್ನ ತಾಯಿ ಗರ್ಭ ಎಲ್ಲ ಬತ್ತಿ ಹೋಗಿ ಗರ್ಭಕಾಲ ಎಲ್ಲ ಕಳೆದೋದ್ಮೇಲೆ ನನ್ನನ್ನು ದೇವರು ಆ ಗರ್ಭದಲ್ಲೇ ಹೊರ ತಂದಿರೋದಾದರೆ ನನ್ನ ಹೆಂಡತಿಯ ಬಂಜತನವನ್ನು ಖಂಡಿತವಾಗ್ಲೂ ನನ್ನ ದೇವರು ನೀಗಿಸ್ತಾರೆ. ಯಾಕೆಂದರೆ ಗರ್ಭಫಲ ಆತನ ಬಹುಮಾನ ಎಂಬುದಾಗಿ ನಂಬಿ ಇಸಾಕನ ಏನು ಮಾಡ್ತಾ ಇದ್ದಾನೆ, ಅದೇ ನಂಬಿಕೆಯಿಂದ, ತಂದೆಗಿದ್ದಂಥ ಅದೇ ನಂಬಿಕೆಯನ್ನು ಹಿಡಿದುಕೊಂಡು ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದಾನೆ. ದೇವರೇ, ನನ್ನ ಹೆಂಡತಿಯ ಬಂಜತನವನ್ನು ನೀಗಿಸು ಸ್ವಾಮಿ ಎಂಬುದಾಗಿ. ಆಕೆಯ ಬಂಜೆತನವನ್ನು ನೀಗಿಸೆಂಬುದಾಗಿ ಇಸಾಕನು ಪ್ರಾರ್ಥಿಸಿದಾಗ ದೇವರು ಆ ಪ್ರಾರ್ಥನೆಯನ್ನು ತಿರಸ್ಕಾರ ಮಾಡಿಲ್ಲ ರೀ. 20 ವರ್ಷ ಆದರೂ ಪರವಾಗಿಲ್ಲ, ದೇವರು ಏನು ಮಾಡಿದ್ರು, ಒಳ್ಳೆಯ ಒಂದು ಮಕ್ಕಳನ್ನು, ದೇವರು ಒಳ್ಳೆಯ ಒಂದು ಸಂತಾನವನ್ನು ಅವರಿಗೆ ಕೊಟ್ಟದ್ದನ್ನು ನಾವು ನೋಡ್ತೇವೆ. 2 ಮಕ್ಕಳನ್ನು ಅವರಿಗೆ ವಾಗ್ದಾನ ಸಂತತಿಯಾಗಿ ಕೊಟ್ಟದ್ದನ್ನು ನಾವು ನೋಡ್ತೇವೆ. ಅಂದರೆ ನಾನು ನಿಮಗೆ ತಿಳಿಸೋದೇನೆಂದರೆ, ದೇವರ ವಾಕ್ಯವನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ. ದೇವರು ಖಂಡಿತವಾಗ್ಲೂ ನಿಮಗೆ ವಾಗ್ದಾನ ಮಾಡಿರೋದಾದರೆ ಕೊಟ್ಟೇ ಕೊಡ್ತಾನೆ. ಯಾಕೆಂದರೆ ಅದು ಆತನ ಬಹುಮಾನವಾಗಿದೆ. ದೇವರು ಕೊಡುವಂಥ ದೊಡ್ಡ ಬಹುಮಾನ ಅದು ಸಂತಾನದ ಸೌಭಾಗ್ಯ ಆಗಿದೆ. ಅದನ್ನು ನಿಮಗೆ ಕೊಟ್ಟೇ ಕೊಡ್ತೇನೆ. ಅದರಿಂದ ಸೋತು ಹೋಗಬೇಡಿ. ನನ್ನ ಪ್ರೀತಿಯ ಕುಟುಂಬವೇ, ಪ್ರೀತಿಯ ಸಹೋದರ ಸಹೋದರಿಯೇ, ನೀನೆಂದಿಗೂ ನಿರಾಶೆ ಬೇಡ. ನಿನ್ನೊಂದಿಗೆ ದೇವರು ಈ ದಿನ ಮಾತಾಡ್ತಿದ್ದೇನೆ. ಕಣ್ಣೀರು ಸುರಿಸುವ ನಿನ್ನೊಂದಿಗೆ ದೇವರು ಹೇಳ್ತಾ ಇದ್ದೇನೆ, ಮಗಳೇ, ನಿನಗೆ ಒಂದು ಗರ್ಭಫಲವನ್ನು ನಾನು ಕೊಟ್ಟೇ ಕೊಡ್ತೇನೆ. ನಿನಗೆ ಒಂದು ಸಂತಾನವನ್ನು ನಾನು ಕೊಟ್ಟೇ ಕೊಡ್ತೇನೆ. ಎಷ್ಟು ಕಾಲ ನೀನು ಕಣ್ಣೀರು ಸುರಿಸಿದೆಯೋ ಅದು ನನಗೆ ತಿಳಿದಿದೆ. ಎಷ್ಟು ಕಾಲ ನನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸಿದೆಯೋ ಅದು ನನಗೆ ಗೊತ್ತಿದೆ. ಇಸಾಕನೇ, ನೀನು ಎಷ್ಟು ಬಾರಿ ನನ್ನ ಮುಂದೆ ಕಣ್ಣೀರಿಟ್ಟಿದ್ಯಾ. ನಿನ್ನ ಆ ನಿಂದನೆ ನಿಮಿತ್ತ ನಿನ್ನನ್ನು ನಿಂದಿಸಿದವರ ಮಧ್ಯದಲ್ಲಿ ಎಷ್ಟು ಬಾರಿ ನನ್ನನ್ನು ಆತುಕೊಂಡಿದೆಯಾ ಅದು ನನಗೆ ಗೊತ್ತು. ಅದರಿಂದ ಮಗನೇ, ನಿನ್ನ ಕಣ್ಣೀರನ್ನು ನಾನು ನೋಡಿದ್ದೇನೆ. ನಿನಗೆ ಖಂಡಿತವಾಗ್ಲೂ ಸಂತಾನವನ್ನು, ನಿನ್ನ ಹೆಂಡತಿಯ ಬಂಜೆತನವನ್ನು ನಾನು ನೀಗಿಸ್ತೇನೆ. ಪ್ರೀತಿಯ ಕುಟುಂಬವೇ, ನೀವು ಎಷ್ಟು ಕಣ್ಣೀರಿಟ್ಟಿದ್ದೀರಿ ಎಂಬುದಾಗಿ ನಿಮಗೆ ಗೊತ್ತು. ಎಷ್ಟು ಅವಮಾನ ಅನುಭವಿಸಿದ್ದೀರಿ ಎಂಬುದಾಗಿ ನಿಮಗೆ ಗೊತ್ತು. ನಿಮ್ಮನ್ನು ಬಿಟ್ಟರೆ ನೀವು ಆರಾಧಿಸುವಂಥ ದೇವರು, ನೀವು ಪ್ರಾರ್ಥಿಸುವಂಥ ದೇವರಿಗೆ ಮಾತ್ರ ಗೊತ್ತು. ಅದರಿಂದ ನಿರಾಶೆ ಬೇಡ. ನಿಮ್ಮ ಕಣ್ಣೀರನ್ನು ಒರೆಸಿ, ನಿಮ್ಮ ಕಣ್ಣೀರನ್ನು ಒಂದು ಸೌಭಾಗ್ಯವುಳ್ಳ ಪ್ರತಿಫಲವಾಗಿ, ನಿಮ್ಮ ಕಣ್ಣೀರಿಗೆ ಪ್ರತಿಯಾಗಿ ದೇವರು ಒಂದು ಗರ್ಭಫಲವನ್ನು ನಿಮಗೆ ಕೊಟ್ಟೇ ಕೊಡ್ತಾರೆ. ಅದರಿಂದ ನಂಬಿ ಈ ವಾಗ್ದಾನವನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡಿ, ದೇವರೇ, ನಿನ್ನ ಬಹುಮಾನ ನನಗೆ ಬೇಕೇ ಬೇಕು. ಪುತ್ರ ಸಂತಾನವು ನಿನ್ನ ಸ್ವಾಸ್ಯವು, ಗರ್ಭಫಲವು ನಿನ್ನ ಬಹುಮಾನವೇ ಆಗಿದೆ. ಅದರಿಂದಲೇ ದೇವರೇ, ನಾನು ಕೇಳಿಕೊಳ್ತಾ ಇದ್ದೀನಿ, ನನ್ನ ಕುಟುಂಬದಲ್ಲಿ ಕೊಡಲೇಬೇಕೆಂಬುದಾಗಿ ನೀವು ಕೇಳಿಕೊಳ್ಳೋದಾದರೆ ಖಂಡಿತವಾಗ್ಲೂ ನಿಮ್ಮ ಕುಟುಂಬದಲ್ಲಿಯೂ ದೇವರು ಅದ್ಭುತವನ್ನ ಮಾಡಿ ಒಂದು ಗರ್ಭಫಲವನ್ನು ಕೊಟ್ಟೇ ಕೊಡ್ತಾರೆ. ಇಸಾಕನು ಪ್ರಾರ್ಥಿಸಿದಾಗ ಮಕ್ಕಳಿಗಾಗಿ ಆ ಪ್ರಾರ್ಥನೆಯನ್ನು ಕೇಳಿ ರೆಬೇಕಳ ಬಂಜೆತನವನ್ನು ದೇವರು ನೀಗಿಸಿರೋದಾದರೆ, ಪ್ರಿಯ ಸಹೋದರಿಯೇ, ನಿನ್ನ ಬಂಜೆತನವನ್ನು ದೇವರು ನೀಗಿಸ್ತಾನೆ. ಅನೇಕರು ನೀನು ಹೇಳಿರ್ಬೋದು, ನೀನು ಬಂಜೆಯಾಗೇ ಉಳಿತೀಯ, ನಿನಗೆ ಮಕ್ಕಳಾಗಲ್ಲ, ನಿನಗೆ ಮಕ್ಕಳಾಗುವ ಸೌಭಾಗ್ಯ ಇಲ್ಲ ಎಂಬುದಾಗಿ ಅನೇಕರು ನಿಂದಿಸಿರ್ಬೋದು. ಆದರೆ ಮಗಳೇ, ಸೋತು ಹೋಗಬೇಡ. ಮನುಷ್ಯನ ಮಾತಲ್ಲ ನಿನಗೆ ನಿರ್ಣಯಿಸಬೇಕಾದದ್ದು, ಮನುಷ್ಯನ ಮಾತಿನ ಮೇಲೆಲ್ಲ ನೀನು ಮುಂದೆ ಹೋಗಬೇಕಾದದ್ದು. ದೇವರು ವಾಗ್ದಾನ ಮಾಡಿರೋದಾದರೆ ವಾಗ್ದಾನದಲ್ಲಿ ನಂಬಿಗಸ್ತನು. ನಿನಗೆ ಕೊಡಬೇಕಾದ ಗರ್ಭಫಲವನ್ನು ದೇವರು ಕೊಟ್ಟೇ ಕೊಡ್ತಾರೆ. ಅದು ಎಷ್ಟು ವರ್ಷ ಆದರೂ ಪರವಾಗಿಲ್ಲ. ಆದರೆ ನೀನು ದೇವರನ್ನು ಮೊರೆ ಹೋಗ್ತೀಯಾ, ನೀನು ದೇವರ ಮುಂದೆ ಮೊರೆ ಹೋಗಿ ದೇವರಲ್ಲಿ ಕಣ್ಣೀರಿಡ್ತೀಯ, ದೇವರ ಹತ್ರನೇ ನೀನು ಕೇಳಿಕೊಳ್ತೀಯ, ದೇವರೇ, ನನ್ನ ಬಂಜೆತನವನ್ನು ನೀಗಿಸಿ ಎಂಬುದಾಗಿ. ಇಸಾಕನು ಪ್ರಾರ್ಥಿಸಿದ ಹಾಗೆ ನನ್ನ ಹೆಂಡತಿಯ ಬಂಜೆತನವನ್ನು ನೀಗಿಸಿ ಎಂಬುದಾಗಿ ನೀನು ಪ್ರಾರ್ಥಿಸಲಿಕ್ಕೆ ಪ್ರಾರಂಭ ಮಾಡೋದಾದರೆ, ನಿನ್ನ ಕಣ್ಣೀರಿನ ಹನಿ ದೇವರ ಮುಂಭಾಗದಲ್ಲಿ, ದೇವರ ಪಾದ ಪೀಠದಲ್ಲಿ ಬೀಳೋದಾದರೆ ದೇವರು ಸದುತ್ತರವನ್ನು ಕೊಟ್ಟೇ ಕೊಡ್ತಾರೆ. ಸೋತು ಹೋಗಬೇಡ. ನಿನ್ನ ಪ್ರಾರ್ಥನೆಗೆ ಸದುತ್ತರವಾಗಿ ಅನ್ನಳು ಪ್ರಾರ್ಥಿಸಿದಾಗ ಸಾಮುವೇಲನನ್ನು ದೇವರು ಕೊಟ್ಟಿರೋದಾದರೆ, ಮಗಳೇ, ನಿನ್ನ ಕಣ್ಣೀರಿನ ಪ್ರಾರ್ಥನೆಗೆ ಸದುತ್ತರವಾಗಿ ದೇವರು ಕೊಟ್ಟೇ ಕೊಡ್ತಾರೆ. ನಿರಾಶೆ ಬೇಡ, ನಿರೀಕ್ಷೆ ಇರಲಿ. ವಾಕ್ಯವನ್ನು ಕೇಳುವಾಗ ಒಂದು ನಿರೀಕ್ಷೆ ನಿಮಗೆ ಉಂಟಾಗಲಿ. ದೇವರು ಕೊಡ್ತಾರೆ. ದೇವರ ಬಹುಮಾನವಾಗಿರುವ ಗರ್ಭಫಲವನ್ನು, ಸಂತಾನವನ್ನು ನನಗೆ ಕೊಟ್ಟೇ ಕೊಡ್ತಾರೆ ಎಂಬುದಾಗಿ ನೀವು ನಂಬಿ ಪ್ರಾರ್ಥಿಸೋದಾದರೆ ದೇವರು ಅದ್ಭುತ ಮಾಡ್ತಾರೆ. ಕಣ್ಣುಗಳನ್ನು ಮುಚ್ಚೋಣ, ಇರುವ ಸ್ಥಳದಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಮಕ್ಕಳಿಲ್ಲದ ಅನೇಕರು ದೇವರೇ ಈ ದಿನಗಳಲ್ಲಿ ನಿರಾಶೆಯಲ್ಲಿದ್ದಾರೆ, ಕಣ್ಣೀರಿನಿದ್ದಾರೆ.
ಇದ್ದಾರೆ. ಅನೇಕ ಕುಟುಂಬಗಳು ದೇವರೇ ತುಂಬ ದುಃಖದಲ್ಲಿದ್ದಾರೆ ಸ್ವಾಮಿ, ತುಂಬ ದುಃಖದಲ್ಲಿ ಒಳಪಟ್ಟಿದ್ದಾರೆ. ಅವರನ್ನೆಲ್ಲ ನೀನು ಸ್ಪರ್ಶಿಸು, ನಿನ್ನ ವಾಕ್ಯದ ಮೂಲಕ ಅವರೊಂದಿಗೆ ಮಾತನಾಡಿ. ಈ ವಾಕ್ಯಗಳನ್ನು ನಿನ್ನ ದಾಸನಾದ ನಾನು ಮಾತಾಡಿರುವಾಗ ಅವರ ಜೀವಿತದಲ್ಲಿ ಕಾರ್ಯ ಮಾಡು ಸ್ವಾಮಿ. ಅವರ ಗರ್ಭವು ತೆರೆಯಲ್ಪಡಲಿ, ಅವರ ಬಂಜೆತನವು ನೀಗಲ್ಪಡಲಿ, ಒಂದು ಸಂತಾನ ಸೌಭಾಗ್ಯ ಅವರಿಗೆ ಉಂಟಾಗಲಿ ಸ್ವಾಮಿ. ಅದ್ಭುತವಾದ ನಿನ್ನ ಕರೆಚಾಚು, ನೀನೇ ವಾಗ್ದಾನ ಮಾಡಿದಿ, ಪುತ್ರ ಸಂತಾನವು ನನ್ನ ಸ್ವಾಸ್ಯವು, ಗರ್ಭಫಲವು ನನ್ನ ಬಹುಮಾನವೆಂಬುದಾಗಿ. ನಿನ್ನ ಬಹುಮಾನವನ್ನು ನಿನ್ನ ಮಕ್ಕಳಿಗೆ ದಯಪಾಲಿಸೆಂಬುದಾಗಿ ಪ್ರಾರ್ಥಿಸ್ತೇನೆ. ನೀನು ಅದ್ಭುತ ಮಾಡು, ಅವರು ನಂಬಿದ ಹಾಗೆ ಅದ್ಭುತವನ್ನು ಕಾಣುವ ಹಾಗೆ ಕೃಪೆ ಕೊಡು. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ಧನ್ಯ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೇನ್. ಪ್ರಿಯ ಕುಟುಂಬವೇ, ನೀವು ಸೋತು ಹೋಗಬೇಡಿ, ಹೆಚ್ಚಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ಹಾಗೆ ಹೀಗೆ ಮಕ್ಕಳಿಲ್ಲದೆ ಇರುವಂಥ ಎಷ್ಟೋ ಜನರಿದ್ದಾರೆ, ಅವರಿಗೂ ಕೂಡ ಈ ವಾಕ್ಯಗಳು ಪ್ರೋತ್ಸಾಹ ಕೊಡ್ಲಿಕ್ಕಾಗಿ ಅನೇಕರಿಗೆ ಈ ವಾಕ್ಯಗಳನ್ನು ನೀವು ಕಳಿಸಿಕೊಡಿರಿ. ಮಕ್ಕಳಿಲ್ಲದವರು ಈ ವಾಕ್ಯಗಳನ್ನು ಕೇಳಿ ಇಸಾಕನ ಹಾಗೆ ಪ್ರಾರ್ಥಿಸಿ, ರೆಬೆಕ್ಕಳ ಬಂಜೆತನವನ್ನು ಆತನು ನೀಗಿಸಿದ ಹಾಗೆ ಖಂಡಿತವಾಗ್ಲೂ ಅನೇಕ ಕುಟುಂಬದಲ್ಲಿರೋ ಬಂಜೆತನವನ್ನು ನೀಗಿಸ್ಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಇಸಾಕನಾಗಿ ಪ್ರಾರ್ಥಿಸ್ಲಿಕ್ಕೆ ನೀವು ಮನಸ್ಸು ಮಾಡೋದಾದರೆ ದೇವರು ಅದ್ಭುತ ಮಾಡ್ತಾರೆ. ಅದರಿಂದ ಮಿಸ್ ಮಾಡಬೇಡಿ. ಅನೇಕರಿಗೆ ಈ ಸಂದೇಶವನ್ನು ಕಳಿಸಿಕೊಡಿ. ಅನೇಕ ಕಣ್ಣೀರಲ್ಲಿರುವಂಥ ಕುಟುಂಬ ಈ ವಾಕ್ಯವನ್ನು ಕೇಳಿ ಪ್ರೋತ್ಸಾಹ, ಸಂತೋಷ, ಸಮಾಧಾನವನ್ನು ಹೊಂದಿಕೊಳ್ಳಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ. ಮಿಸ್ ಮಾಡಬೇಡಿ. ಇದನ್ನು ಅನೇಕರು ಕೇಳುವ ಹಾಗೆ, ಅನೇಕರು ಧೈರ್ಯವನ್ನು ಹೊಂದಿಕೊಳ್ಳುವ ಹಾಗೆ ಅನೇಕರಿಗೆ ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು.